ಫ್ರೆಂಡ್ಸ್ ಅಂತೆ ಅವ್ರ ಮನೇಲಿ ಇವ್ರ ಮನೇಲಿ ಇರೋದಕ್ಕೆ ಶುರು ಮಾಡಿದ್ರು. ಏಯ್ ಅದು ಬೋಟಿ ಫ್ರೈ ಕಣೆ. ತಿನ್ಲಿ ಬಿಡಮ್ಮ, ನಾಯಿಗೆ ಯಾವ ಭೇದ ಭಾವನೂ ಇಲ್ಲ. ಬೀದಿಯಲ್ಲಿರೋದು ತಿಂತದೆ, ಮನೆಯಲ್ಲಿರೋದು ತಿಂತದೆ. ಆ ಮನೆಗಳಲ್ಲಿ ಅವಳಿಗೆ ಎಷ್ಟೇ ಅವಮಾನ ಆದರೂ ನೋವಾದರೂ ಈ ಜಗತ್ತಿನಲ್ಲಿ ತನಗೆ ಯಾರೂ ಇಲ್ಲ ಅಂತಲೇ ಅವಳ ಭಾವನೆ. ಅವಳು ಎಲ್ಲೂ ಹೋಗಲ್ಲ, ಅವಳು ಇದೇ ಮನೇಲಿ ಇರ್ತಾಳೆ. ರೂಮ್ ಒಳಗಡೆ ಹೋಗೆ, ಅವಳು ಇದೇ ಮನೇಲಿ. ಮದುವೆ ಮಾಡಿದ್ರಾದರೂ ನೆಮ್ಮದಿಯಾಗಿರ್ಬೋದು ಅಂತ ಅದನ್ನೂ ಪ್ರಯತ್ನ ಪಟ್ಟೆ. ಆದರೆ ಕೊಲೆಗಾರನ್ ಯಾರಾದರೂ ಅಪ್ಪ ಅಂತ ಒಪ್ಕೊಳ್ಳೋಕ್ಕಾಗತ್ತಾ? ಕಡೆಗೊಂದು ದಿವಸ ನನ್ನ ಮಗಳು ಸಂತೋಷವಾಗಿ ನಗನಗ್ತಾ ಇರೋದನ್ನು ಟಿ ವಿಲಿ ನೋಡಿದೆ. ಆಫೀಸಲ್ಲಿ ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಅಂಕಲ್. ನನ್ಗೆ ಅದೆಲ್ಲ ಪ್ರಾಬ್ಲಮ್ಮೇ ಇಲ್ಲ. ಐ ಆಮ್ ಸ್ಟಿಲ್ ರೆಡಿ, ಯು ನೋ. ಅವಳು ಎಲ್ಲಿದ್ದಾಳು ಗೊತ್ತೇನೆ? ಹಾ ಗೊತ್ತು ಅಂಕಲ್, ಗೊತ್ತು. ಅವಳ ಫ್ರೆಂಡು ದಪ್ಪನ ಹೇಳೋ ಸ್ವಪ್ನ, ಅವಳನ್ನು ಬರೋಕೆ ಹೇಳೋ. ಹೋಗಿ ಬರ್ತೀನಿ ಆಂಟಿ. ಕಟ್ಟ ತಾಳಿ, ನೀನು ತಾಕತ್ತಿದ್ರೆ ಕಟ್ಟ ತಾಳಿ. ಲತೇಶ್ ಜೊತೆ ಆದರೂ ಚೆನ್ನಾಗಿರಲಿ ಅಂತ ಅವ್ರ ಜೊತೆ ಮದುವೆ ಮಾಡೋದಕ್ಕೆ ನನ್ನದೇ ರೀತಿಲಿ ನಾನು ಕೆಟ್ಟವನಾಗಬೇಕಾಯ್ತು. ಎಷ್ಟು ಚೆನ್ನಾಗಿದ್ದಿದ್ದು ಸಂಸಾರ ಯಾರು ಕಣ್ಣು ಬಿತ್ತೋ. ಇವಳಿಗೆ ಆಕ್ಸಿಡೆಂಟ್ ಆಯಿತು, ಎಲ್ಲ ಮರ್ತೋಯ್ತು ಅಂತ ಗೊತ್ತಾಯಿತು. ನಿಮ್ಮ ಮುಂದೆ ನಿಂತು ಮಾತಾಡೋ ಧೈರ್ಯ ನನಗಿರಲಿಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಹೇಗಾದರೂ ಮಾಡಿ ಉಳಿಸ್ಕೊಡಿ ಸರ್ ಅವನ್ನ. ಬನ್ನಿ. ಇಬ್ಬರು ನನ್ನನ್ನು ಕ್ಷಮಿಸಬೇಕು. ಒಂದು ನಾನು ಹೆತ್ತ ಮಗಳು, ಇನ್ನೊಬ್ಬಳು ಪಡಬಾರದು ಕಷ್ಟಪಟ್ಟರು ನನ್ನ ಜೊತೆ ಇದ್ದು ಹೆಂಡತಿ ಅನ್ನೋ ಪಟ್ಟ ಕಟ್ಕೊಂಡಿರೋ ಇನ್ನೊಬ್ಬ ಮಗಳು. ಏನಿದು ಮಕ್ಕಳು ಮುಂದೆ ಅಲ್ಲ? ನಾಳೆ ಕೇಕ್ ಮಾಡಬೇಕು. ಹಿಟ್ಲರ್ ಅಂತ ಅನ್ಕೊಂಡಿದ್ದೆ, ಹೀರೋ ಆಗ್ಬಿಟ್ರಲ್ಲ ಸರ್. ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸಾನಿನ ಪದದ